ಹಿಂಗೆ ನಿಂತಿರ್ಬೇಕಾದ್ರೆ ಗಣೇಶ್ ಅವ್ರು ಬಂದು ಅಂದ್ಕೊಂಡು ಬಂದು ನಿಂತ್ಕೊಳ್ಳೋದು ಇಲ್ಲೇನೆ. ಇಲ್ಲಿ ಏನು ಕ್ಲೂ ಅಂದರೆ ಇಲ್ಲಿ ತೆಂಗಿನ ಮರ ಇದೆ ನೋಡಿ. ಈ ತೆಂಗಿನ ಮರ ಇದೆ, ಸಾಧ್ಯ ಹೋದ್ರೆ ಇದು ಮಾಡಿ ನೋಡಿದ್ರೆ ಆ ಪಕ್ಕದ ತೆಂಗಿನ ಮರನೂ ಕಾಣುತ್ತೆ. ಆದರೆ ಗಣೇಶ್ ಅವ್ರು ಬಂದು ನಿಂತ್ಕೊಳ್ಳೋದು ಈ ತೆಂಗಿನ ಮರದ ಹತ್ರ. ಸೀನ್ ಕಟ್ ಮಾಡಿದ್ರೆ ಒಂದು ಸ್ವಲ್ಪ ಕ್ಯಾಮ್ರಾ ಆ ಕಡೆ ಹೋಗುತ್ತೆ, ಒಂದು ಸ್ವಲ್ಪ ವೈಡಾಗಿ ತೊಗೋತಾರೆ. ವೈಡಾಗಿ ತೊಗೊಂಡ್ಮೇಲೆ ಇಲ್ಲಿಂದ ನೋಡ್ಬೋದು. ಇಲ್ಲಿಂದ ಯಾರೋ ಅಮೂಲ್ಯ ಅವರು ಬಂದು ಇಲ್ಲಿದ್ದಂತಹ ಇಲ್ಲಿ ಕೂತ್ಕೋತಾರೆ. ಇಲ್ಲಿ ಆ ಸ್ಪಾಟ್ ನಡೆಯುತ್ತೆ. ಗಣೇಶ್ ಅವರು ಇಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಇಲ್ಲಿ ನಿಂತ್ಕೊಂಡು ಅಯ್ಯೋ ನನ್ನಿಂದನೇ ಆಗೋಯ್ತು ಅಂತಾರಲ್ಲ, ಆ ಸೀನ್ ನಡೆಯೋದೆಲ್ಲ ಇಲ್ಲೇ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೇನೆ ಅಮೂಲ್ಯ ಅವರು ಇಬ್ಬರು ನಟಿಸಿದಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾ ಚೆಲುವಿನ ಚಿತ್ತಾರ, ಈ ಸಿನಿಮಾದ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ಒಂದು ಕ್ಲೈಮ್ಯಾಕ್ಸ್ ಸೀನ್ ಗೊತ್ತೇ ಇದೆ ನಿಮಗೆ. ಗಣೇಶ್ ಅವರು ಹುಚ್ಚರಾಗಿ ಓಡಾಡೋದು, ಮತ್ತು ಇವರು ಐಶು ಅವರು ಬಂದು ಆಸ್ಪತ್ರೆಯಿಂದ ಮಲಗಿರ್ತಾರೆ, ಬಂದ್ಬಿಟ್ಟು ಭೇಟಿಯಾಗೋದು. ಮತ್ತೆ ತಡ, ಬನ್ನಿ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ವೀಕ್ಷಕರೇ, ಇಲ್ಲೇ ನಡೆದಿರೋದು ಆ ಚೆಲುವಿನ ಚಿತ್ತಾರ ಸೀನ್. ಆದರೆ ಕಳೆದ ವಾರ ನಿಮಗೆ ಇದೇ ಚೆಲುವಿನ ಚಿತ್ತಾರದ ಗಣೇಶನ ದೇವಸ್ಥಾನ ನಾನು ನಿಮಗೆ ತೋರಿಸಿದ್ದೆ. ನಿಮಗೆಲ್ಲ ನೆನಪಿದೆಯೋ ಹೇಗೋ, ಗಣೇಶ್ ಮತ್ತು ಅಮೂಲ್ಯ ಅವರು ಮದುವೆ ಆಗ್ತಾರಲ್ಲ, ಅಂದರೆ ಮಾದೇಶ ಮತ್ತು ಐಶು ಅವರು ಮದುವೆ ಆಗೋ ಸೀನು ವಿಜಯನಗರದಲ್ಲಿರೋ ಸ್ಪಾಟ್ನ ತೋರಿಸಿದ್ದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಹಳೆಯ ವಿಡಿಯೋಗೆ ಹೋಗಿ ನೋಡಿ. ಈಗ ಈ ಕ್ಲೈಮ್ಯಾಕ್ಸ್ ಸೀನ್ಗೆ ಬಂದಿದ್ದೀನಿ. ಇದೆಲ್ಲ ಶುರುವಾಗೋದು ಎಲ್ಲಿ ಗೊತ್ತಾ? ಬನ್ನಿ ತೋರಿಸ್ತೀನಿ. ಈ ಸೀನ್ ನಡೆಯೋದು ಇಲ್ಲೇ ನೋಡಿ. ಇಲ್ಲೇ ಅಮೂಲ್ಯ ಮೇಡಮ್ ಅವರು ಅಲ್ಲೊಂದು ಮರ ಕಾಣ್ತಿದೆಯಲ್ಲ, ಆ ಮರದಿಂದ ಓಡ್ ಬರ್ತಾರೆ. ಫಸ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಗಣೇಶ್ ಅವರು ಹುಚ್ಚಾಗ್ಬಿಟ್ಟಿರ್ತಾರೆ ಅಂತ ಗೊತ್ತಾಗುತ್ತೆ ಮದುವೆ ಆದಮೇಲೆ, ಬೈಕಲ್ಲಿ ಹೋಗ್ಬೇಕಾದ್ರೆ ಸಿಗ್ನಲಲ್ಲಿ ಅಂತ. ಸೊ ಆ ಟೈಮಲ್ಲಿ ಈ ಐಶು ಹುಡ್ಕೊಂಬರೋದು ಇದೇ ಮರದಿಂದ ಹಿಂಗೆ ಬರ್ತಾರೆ. ಈ ಟೈಮಲ್ಲಿ ನೋಡ್ಬೋದು ಆ ಮೆಟ್ಲುಗಳಿದೆ ನೋಡಿ ಲೆಫ್ಟ್ ಸೈಡಲ್ಲಿ, ಅದು ಮ್ಯಾಚ್ ಆಗುತ್ತೆ ನೋಡಿ. ಆ ಕಂಬನೂ ಹಾಗೇ ಇದೆ. ಹಾಗೆಯೇ ಈ ಪಾಟ್ಗಳು ಹಾಗೇ ಇರುತ್ತೆ ನೋಡಿ. ಆ ಪಾಟ್ಗಳು, ಆ ಮರ ಇವತ್ತಿಗೂ ಹಾಗೇ ಇದೆ. 20 ವರ್ಷ ಆಯ್ತಾ ಬಂತು. ಅದಷ್ಟೇ ಅಲ್ಲ, ಈ ಲೆಫ್ಟ್ ಸೈಡಲ್ಲಿ ಈ ಗ್ರಿಲ್ ಇದೆ ನೋಡಿ. ಈ ಗ್ರಿಲ್ ಇತ್ತು, ಬಟ್ ಅದಾದಮೇಲೆ ಒಂದು ಅಂಗಡಿ ಇತ್ತು, ಬಟ್ ಆ ಅಂಗಡಿ ಈಗಿಲ್ಲ. ಈಗ ಏನೋ ಬೇರೆ ಏನೋ ಇದೆ. ಸೊ ಇಲ್ಲಿ ಇದೇ ಸೀನ್ ನಡೆದಿರೋದು. ಇದ್ದಿರೋದು ಎಲ್ಲಿ ಅಂತ ಹೇಳಬೇಕಲ್ವಾ? ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಬಟ್ ಈ ಸೀನ್ ನಡೆಯೋದು ಇಲ್ಲೇ. ಇದ್ರ ಕಂಟಿನ್ಯೂಯೇಷನ್ನು ಇಲ್ಲಿಂದ ಹಿಡಿದು ಕೊನೆ ಲಾಸ್ಟ್ವರೆಗೂ ಇದೆಯಲ್ಲ, ಅಂದರೆ ಟೈಟಲ್ ಕಾರ್ಡ್, ಎಂಡ್ ಕಾರ್ಡ್ ಬರುತ್ತಲ್ಲ, ಅದೆಲ್ಲ ನಡೆಯೋದು ಈ ಒಂದು 100 ಮೀಟ್ರ್ ರೇಡಿಯಸಲ್ಲಿ. ಅದೆಲ್ಲವನ್ನು ನಾನು ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ. ಆದರೆ ಇದೇ ಜಾಗದಲ್ಲಿ ಇನ್ನೊಂದು ಫಿಲಮ್ ಆಗಿದೆ. ಯಾವುದು ಗೊತ್ತಾ? ಗೌರಿ ಗಣೇಶ ಅಂತ. ನಿಮಗೆ ಈ ಹಿಂದೆ ಒಂದು ಸೀನ್ ತೋರಿಸಿದ್ದೆ ನಾನು. ಈ ಅನಂತ್ನಾಗ್ ಅವ್ರು ಬಂದ್ಬಿಟ್ಟು ಆಟೋ ಹತ್ತುತ್ತಾರಲ್ಲ, 5 ರೂಪಾಯಿ ಇನ್ನೊಬ್ರ ಹತ್ರ ಇಸ್ಕೊಂಡು ಇವ್ರು ಫ್ರೀಯಾಗಿ ಬರೋದು ಚಾಮರಾಜಪೇಟೆಗೆ. ಆ ಸೀನ್ ನಡೆದಿರೋದು ಇಲ್ಲೇ. ನಾನು ಆಗಲೇ ಇದನ್ನು ಮಾಡಿದ್ದೀನಿ. ನಿಮ್ಗೆ ಇನ್ನೊಂದು ಸರಿ ಪ್ರೂಫ್ ತೋರಿಸ್ತೀನಿ ನೋಡಿ, ಯಾಕೆ ಇದೆ ಇಲ್ಲೇ ನಡೆದಿರೋದು ಅನ್ನೋದಕ್ಕೆ. ಈ ಅಂಗಡಿ ಮುಂದೆ ನಿಂತಿರ್ತಾರೆ ಅವರು, ಆನಂದ್, ಮಾಸ್ಟರ್ ಆನಂದ್ ಅವ್ರು ಇದ್ದಾರಲ್ಲ, ಅವ್ರ ತಂದೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಬಟ್ ಈ ಅಂಗಡಿ ಮುಂದೆನೇ ಅಲ್ಲಿ ನಿಂತಿರ್ತಾರೆ. ಸೊ ನೆಕ್ಸ್ಟ್ ಸೀನ್ಗೆ ಹೋಗೋಣ ಅಲ್ವಾ? ಫಸ್ಟು ಇಲ್ಲಿ ಓಡ್ ಬರ್ತಾರೆ ಗಣೇಶ್, ಹುಚ್ಚರಾಗಿರೋ ಗಣೇಶನ ಹುಡ್ಕೊಂಡು ಈ ರೋಡಲ್ಲಿ ಬರ್ತಾರೆ. ಇಲ್ಲಿಂದ ಬಂದಮೇಲೆ ನೆಕ್ಸ್ಟ್ ಸೀನ್ಗೆ ಹೋಗೋಣ, ಬನ್ನಿ. ಈ ಸೀನ್ಗೆ ನೆಕ್ಸ್ಟ್ ಬರೋದು, ಇಲ್ಲಿ ಬರ್ತಾ ಇದ್ದಾಗೆ ಇಲ್ಲಿ ನಿಂತ್ಕೋತಾರೆ. ಇಲ್ಲಿ ಏನಪ್ಪ ಇದು, ಮೆಟ್ಲುಗಳಿಲ್ಲ, ಮೇನು ಮ್ಯಾಚ್ ಆಗ್ತಾ ಇಲ್ಲ. ಆದರೆ ಮ್ಯಾಚ್ ಆಗುವಂತಹ 1-2 ಕುರುಹುಗಳಿವೆ. ಒಂದು ಈ ಬೋರ್ಡು. ಈ ಬೋರ್ಡಲ್ಲಿ ಏನು ಬರೆದಿದೆ ಹೇಳಿ? 19ನೇ ಮುಖ್ಯ ರಸ್ತೆ, ರಾಜಾಜಿನಗರ ಅನ್ನೋದು ಒಂಚೂರು ಲೈಟಾಗಿ ಗೊತ್ತಾಗ್ತದೆ. ಬಟ್ ಇದೇ ಬೋರ್ಡು ಆ ಸೀನಲ್ಲಿರುತ್ತೆ. ಇಲ್ಲಿದೆ ನೋಡಿ, ನಮ್ಮ ಅಮೂಲ್ಯ ಮೇಡಮ್ ಅವರು ಬಂದು ಇಲ್ಲೇ ನಿಂತ್ಕೊಳ್ಳೋದು. ಇಲ್ಲಿ ಮೆಟ್ಲಿರುತ್ತೆ, ಬಟ್ ಇವಾಗ ಮೆಟ್ಲಿನ ಹೊಡೆದಾಕಿದ್ದಾರೆ. ಆದರೆ ಇಲ್ಲಿ ಈ ಫ್ರೇಮಲ್ಲಿ ನೋಡ್ಬೋದು, ಇಲ್ಲಿ 19 ಅಂತ ಬರೆದಿದೆಯಲ್ಲ, ಈ 19 ಅಂತ. ಆದರೆ ಹಿಂದೆಗಡೆ ಆ ಮೆಟ್ಟಿಲು ಹತ್ರ ಒಂದು ಕುರುಹು ಇದೆ ನೋಡಿ, ಅದೇನು ಅಂತ ಮುಂದೆ ಅಲ್ಲೇ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಈ ಮೆಟ್ಲು ಕೆಳಗಡೆ ಹೋಗೋದು ಅಲ್ಲಿ ಸೀನ್ ಇದೆ. ಬಟ್ ಇಲ್ಲಿ ಮೇಲೆ ಹೋಗೋದು ಇರಬೇಕಾಯ್ತು. ಇಲ್ಲಿ ಕೆಳಗಡೆ ಹೋಗೋ ಮೆಟ್ಲು, ಇದು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿ ಮೇಲೆ ಹೋಗೋದು ಇರಬೇಕಾಗಿತ್ತು, ಬಟ್ ಹೊಡೆದಾಕ್ಬಿಟ್ಟು ಇಲ್ಲಿ ಒಂದು ಯಾವುದೋ ಮಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಯಾವುದೇ ಪ್ರಮೋಷನ್ ಮಾಡಲ್ಲ. ಸೊ ಇಲ್ಲೊಂದು ಅಂಗಡಿ ಇದೆ, ಬಟ್ ಇಲ್ಲಿ ಈ ಫ್ರೇಮಲ್ಲೇ ಬಂದು ಅವರು ಅಮೂಲ್ಯ ಮೇಡಮ್ ಅವರು ಬಂದು ನಿಂತ್ಕೊಳ್ಳೋದು. ಆವಾಗ ಆ ಬೋರ್ಡ್ ಇವತ್ತಿಗೂ ಇದೆ ನೋಡಿ, ಒಂದು 20 ವರ್ಷ ಆಗಿದೆ.
ಈ ಬೋರ್ಡ್ ಆಗ್ತಾ ಇದ್ದಂಗೆ ಸೀದಾ ಬಂದು ಈ ಕಡೆ ಬರ್ತಾರೆ. ಅಮೂಲ್ಯ ಅವರು ಕ್ಲೀನಾಗಿ ಬಂದು ಇಲ್ಲಿ ನಿಂತ್ಕೋತಾರೆ. ಇಲ್ಲೊಂದು ಕಂಬ ಇರುತ್ತೆ, ಹಾಗೇನೆ ಒಂದು ಜಂಕ್ಷನ್ ಬಾಕ್ಸ್ ಇರುತ್ತೆ. ಈ ರೀತಿಯ ಒಂದು ಬಾಕ್ಸ್ ಬ್ಲೂ ಕಲರ್ ಇರುತ್ತೆ. ಆ ಬ್ಲೂ ಕಲರು ಇಲ್ಲಿರುತ್ತೆ. ಇಲ್ಲಿ ಬಂದು ನಿಂತ್ಕೊಂಡು ಮತ್ತೊಮ್ಮೆ ಮಾದೇಶ ಮಾದೇಶ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ಹೀಗೆ ಹೋಗ್ತಾರೆ. ನೀವು ನೋಡ್ಬೋದು, ಇಲ್ಲೂ ಒಂದು ಮ್ಯಾಚ್ ಮಾಡ್ತೀನಿ ನೋಡಿ. ಅಮೂಲ್ಯ ಅವರು ಇಲ್ಲಿ ಬಂದು ನಿಂತಾಗ ಹೀಗಿರುತ್ತೆ ನೋಡಿ, ಅಲ್ಲೊಂದು ಗಾಡಿಗಳೆಲ್ಲ ಹೋಗ್ತಾ ಇರ್ತಾರೆ. ಅದೇ ವೆಸ್ಟ್ ಆಫ್ ಕಾರ್ಡ್ ರೋಡು. ಆ ವೆಸ್ಟ್ ಆಫ್ ಕಾರ್ಡ್ ರೋಡು ಇಲ್ಲಿರೋವಂಥದ್ದು. ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ನಿಂತ್ಕೊಂಡು ಮಾದೇಶ ಮಾದೇಶ ಅಂತಾರೆ. ಆಗ್ಲಿಗೂ ಈಗ್ಲಿಗೂ ವ್ಯತ್ಯಾಸ ಇದೆ ನೋಡಿ. ಸೊ ಇಲ್ಲಿಂದ ಮತ್ತೆ ಹೀಗೆ ಓಡೋಗ್ತಾರೆ. ನಾನು ಅದು ಕಂಟಿನ್ಯೂಟಿ ಕೊಡ್ತೀನಿ ನೋಡಿ. ಸೊ ಅಲ್ಲಿ ಕಟ್ ಮಾಡ್ತಾ ಇದ್ದ ಹಾಗೇನೆ ಈ ಇದರಲ್ಲಿ ಓಡ್ ಬರ್ತಾರೆ ನೋಡಿ. ಅಮೂಲ್ಯ ಅವರು ಹಿಂಗೆ ಓಡ್ ಬರ್ತಾರೆ. ಈಗ ಇಲ್ಲಿ ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ. ಅಲ್ಲೊಂದು ಮರ ಇರುತ್ತೆ. ಆ ಮರದ ಹತ್ರನೇ ಓಡ್ ಬಂದು ಈಗ ಬಂದು ಇಲ್ಲಿ ನಿಂತ್ಕೊಳ್ಳೋದು. ಇಲ್ಲಿ ಒಂದು ಸೈನ್ ಬೋರ್ಡ್ ಇರುತ್ತೆ. ಬಟ್ ಈಗ ಆ ಸೈನ್ ಬೋರ್ಡ್ ಇಲ್ಲ, ರೋಡ್ ಅಗಲೀಕರಣ ಆಗಿದೆ. ಹಾಗೇನೆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಗೊತ್ತಲ್ಲ, ಫ್ಲೈಓವರು ಮತ್ತು ಹಾಗೇನೆ ಮೆಟ್ರೋ ಎರಡೂ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ನಿಮಗೆ ಒಂದು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿ ಔಷಧಿಗಳು ಅಂತ ಇರುತ್ತೆ ನೋಡಿ ಎರಡೂ ಕಡೆನೂ. ಅದು ಇವತ್ತು ಕೂಡ ಹಾಗೇ ಇದೆ, 18 ವರ್ಷ ಆಗಿದೆ. ಸೊ ಇದು ಬಿಟ್ಟರೆ ಇಲ್ಲೊಂದು ಪಿಲ್ಲರ್ ಕಾಣ್ತಾ ಇದೆ ನೋಡಿ. ಈ ಪಿಲ್ಲರಲ್ಲೂ ಹಾಗೆ ಕಾಣ್ತಾ ಇದೆ ನೋಡಿ. ಆ ಮರ ಮತ್ತೊಮ್ಮೆ ಮ್ಯಾಚ್ ಆಗ್ತಾ ಇದೆ ನೋಡಿ. ಸೊ ಇಲ್ಲಿ ಬಂದು ಅಮೂಲ್ಯ ಅವ್ರು ನಿಂತ್ಕೋತಾ ಇದ್ದಂಗೆ ನೀವು ಸೀನ್ ನೋಡ್ಬೋದು. ಇಲ್ಲಿ ಬಂದು ನಮ್ಮ ಗಣೇಶ್ ಅವರು ಇರ್ತಾರಲ್ಲ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇಲ್ಲಿ ನಡ್ಕೊಂಡ್ಬರ್ತಾರೆ. ಇಲ್ಲಿಗೆ ನಡ್ಕೊಂಡ್ಬಂದಾಗ ಇಲ್ಲಿದ್ದ ಅಮೂಲ್ಯ ಅವರು ಅವ್ರನ್ನ ನೋಡ್ಬಿಡ್ತಾರೆ. ಹಿಂಗೆ ನಿಂತಿರ್ಬೇಕಾದ್ರೆ ಗಣೇಶ್ ಅವ್ರು ಬಂದು ಹಂಗೆ ಅನ್ಕೊಂಡು ಬಂದು ನಿಂತ್ಕೊಳ್ಳೋದು ಇಲ್ಲೇನೆ. ಇಲ್ಲಿ ಏನು ಕ್ಲೂ ಅಂದರೆ ಇಲ್ಲಿ ತೆಂಗಿನ ಮರ ಇದೆ ನೋಡಿ. ಈ ತೆಂಗಿನ ಮರ ಇದೆ, ಸಾಧ್ಯ ಹೋದ್ರೆ ಇದು ಮಾಡಿ ನೋಡಿದ್ರೆ ಆ ಪಕ್ಕದ ತೆಂಗಿನ ಮರನೂ ಕಾಣುತ್ತೆ. ಆದರೆ ಗಣೇಶ್ ಅವ್ರು ಬಂದು ನಿಂತ್ಕೊಳ್ಳೋದು ಈ ತೆಂಗಿನ ಮರದ ಹತ್ರ. ಸೀನ್ ಕಟ್ ಮಾಡಿದ್ರೆ ಒಂದು ಸ್ವಲ್ಪ ಕ್ಯಾಮ್ರಾ ಆ ಕಡೆ ಹೋಗುತ್ತೆ, ಒಂದು ಸ್ವಲ್ಪ ವೈಡಾಗಿ ತೊಗೋತಾರೆ. ವೈಡಾಗಿ ತೊಗೊಂಡ್ಮೇಲೆ ಇಲ್ಲಿಂದ ನೋಡ್ಬೋದು. ಇಲ್ಲಿಂದ ಯಾರು ಅಮೂಲ್ಯ ಅವರು ಬಂದು ಇಲ್ಲಿದ್ದಂತ ಇಲ್ಲಿ ಕೂತ್ಕೋತಾರೆ. ಇಲ್ಲಿ ಆ ಸ್ಪಾಟ್ ನಡೆಯುತ್ತೆ. ಗಣೇಶ್ ಅವರು ಇಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಇಲ್ಲಿ ನಿಂತ್ಕೊಂಡು ಅಯ್ಯೋ ನನ್ನಿಂದನೇ ಆಗೋಯ್ತು ಅಂತಾರಲ್ಲ, ಆ ಸೀನ್ ನಡೆಯೋದೆಲ್ಲ ಇಲ್ಲೇ. ಈ ಕಲರೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಇಲ್ಲಿ ಮ್ಯಾಚ್ ಆಗ್ಬೇಕಾದ್ರೆ ಗಣೇಶ್ ಅವರು ಇಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಇಲ್ಲಿ ಓಡಾಡ್ಬೇಕಾದ್ರೆ ನೀವು ನೋಡ್ಬೋದು, ಹಿಂದೆಗಡೆ ಒಂದು ಲೈಟ್ ಕಂಬ ಬರುತ್ತಲ್ಲ, ಆ ಲೈಟ್ ಕಂಬ ಇಲ್ಲೇ ಒಂದು ಸ್ವಲ್ಪ ಹೈಟ್ಗೆ, ಯಾಕಂದರೆ ಟಾರ್ ಹಾಕಿ ಇಟ್ರಾಗ್ಬಿಟ್ಟಿದೆ. ಬಟ್ ಇನ್ನೊಂದೇನೆಂದರೆ ಈ ಕಲರ್ ಇದೆ ನೋಡಿ, ಈ ಕಲರ್ ಮ್ಯಾಚ್ ಆಗುತ್ತೆ. ಆಗಲೂ ಈ ಕಲರ್ನ ಬರೆದಿರ್ತಾರೆ, ಫ್ರೆಶ್ ಆಗಿರುತ್ತೆ. ಬಟ್ ಇಲ್ಲಿ ಹಿಂದೆಗಡೆ ಓಡಾಡ್ತಾ ಇರ್ತಾರೆ. ಇಲ್ಲಿ ಅಮೂಲ್ಯ ಅವರು ಈ ಮೆಡಿಕಲ್ ಸ್ಟೋರ್ ಎದುರುಗಡೆ ಇಲ್ಲಿ ಕುತ್ಕೊಂಡು ಗೋಳಾಡ್ತಾ ಇರ್ತಾರೆ. ಈ ಸೀನ್ ನಡೆಯೋದು ಇಲ್ಲೇನೆ. ಕ್ಲೈಮ್ಯಾಕ್ಸ್ ಸೀನ್ ಇದೆಯಲ್ಲ, ಈ ಸೀನ್ ನಡೆಯೋದು ಇಲ್ಲೇನೆ. ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಅಮೂಲ್ಯ ಅವರ ಗಂಡ ಬಂದ್ಬಿಡ್ತಾರೆ. ಆವಾಗ ಅವರು ಈ ಕಡೆನೇ ತಿರ್ಬಿಟ್ಟು ನೀವು ನೋಡ್ಬೋದು ಶ್ರೀ ಗಣೇಶ್ ಮೆಡಿಕಲ್ಸ್ ಅಂತ ಅವಾಗ ಕಾಣುತ್ತೆ ನೋಡಿ, ಒಂದು ಸ್ವಲ್ಪ ಲೈಟಾಗಿ. ಆವಾಗ ಬಾಕ್ಲಾಕಿರುತ್ತೆ. ನೈಟ್ 10 ಗಂಟೆ ಮೇಲೆ ಶೂಟಿಂಗ್ ಆಗಿರೋದಂತೆ. ಸೊ ಇಲ್ಲಿ ಮುಗಿದು ಇಲ್ಲಿ ಬರ್ತಾ ಇದ್ದಂಗೆ, ಇಲ್ಲಿ ನಿಂತ್ಕೋತಾ ಇದ್ದಂಗೆ ಅವರ ಗಂಡ ಬಂದು ಇಲ್ಲಿ ನೋಡಿ ಮಗುನ ಅವ್ರ ಕೈಲಿ ಕೊಡ್ತಾರಲ್ಲ, ಅದು ಇಲ್ಲೇನೆ. ಹಿಂದೆಗಡೆ ಬ್ಯಾಕ್ ಡ್ರಾಪ್ ಎಲ್ಲ ಇದು ನೋಡ್ಬೋದು, ಕತ್ಲಿರುತ್ತೆ. ಬಟ್ ಗಣೇಶ್ ಆ ಟೈಮ್ನಲ್ಲಿ ಹಂಗ ಅಂತ ಓಡಾಡ್ತಾ ಇರ್ತಾರಲ್ಲ, ಅದು ಇಲ್ಲೇನೆ. ಸೊ ಇದಾದ್ಮೇಲೆ ಕರ್ಕೊಂಡು ತಬ್ಕೊಂಡು ಅವಾಗ ಗಣೇಶ್ ಒಂದು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಾರೆ. ಆದರೆ ಈ ಸ್ನೇಹಿತರೆ ಇದೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಇದಿರೋದು ಎಲ್ಲಿ ಅಂತ ಹೇಳಬೇಕಾಗೇ ಇಲ್ಲ. ನೋಡ್ತಾ ಇದ್ದೀರಲ್ಲ, ಈ ಕಡೆ ಹೋದರೆ ಶಂಕರ್ ಮಠ, ಈ ಕಡೆ ಹೋದರೆ ರಾಜ್ಕುಮಾರ್ ರೋಡು, ಈ ಕಡೆ ಹೋದರೆ ಮೆಜೆಸ್ಟಿಕ್ಕು. ನಾನು ನಿಂತಿರೋದು ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ. ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇದೆಯಲ್ಲ, ಅದರ ಆಪೋಸಿಟೇ ಆ ಮೆಡಿಕಲ್ ಸ್ಟೋರ್ ಇರೋದು. ನೀವೇನಾದರೂ ಬರಬೇಕು ಅಂದರೆ ಶ್ರೀ ಗಣೇಶ ಮೆಡಿಕಲ್ಸ್ ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಂತ ಹಾಕ್ಕೊಂಡ್ರೆ ಸೀದಾ ಬಂದಿಲ್ಲಿ ನಿಂತಿರೋ ಒಂದು ಸರಿ ಗ್ಲ್ಯಾನ್ಸ್ ಮಾಡ್ಕೊಂಡು ಹಾಗೆ ಇದರಲ್ಲಿ ಪಾಸ್ ಆಗಿಬಿಡಿ.
ಲಾಸ್ಟ್ ಎಂಡ್ ಕಾರ್ಡ್ ಬರೋದು ಸಹ ಇದೇ ಸೀನಲ್ಲಿ. ಅದೇ ಕಂಬದ ಹತ್ರನೇ ಸೈಡಲ್ಲಿ ನೇಮ್ ಕಾರ್ಡ್ ಹೋಗ್ತಾ ಇರುತ್ತೆ. ಇದೇ ಇದರಲ್ಲೇ ಆ ಗಂಡ ಅಮೂಲ್ಯ ಅವ್ರ ಗಂಡ ಏನು ಮಾಡ್ತಾರೆ, ಮಗುನ ಎತ್ಕೊಂಡು ಗಣೇಶನ ಎತ್ಕೊಂಡು ಬರೋದು ಈ ಕಂಬದ ಹತ್ರ ಬರ್ತಾ ಇದ್ದಂಗೆ ಎಂಡ್ ಆಗುತ್ತೆ. ಆ ಟೈಮಲ್ಲೂ ನೀವು ನೋಡ್ಬೋದು ಇಲ್ಲಿ ಮೆಡಿಕಲ್ ಸ್ಟೋರು ಬಾಕ್ಲು ಹಾಕಿರುತ್ತೆ. ಈ ಸೀನ್ ನಡೆಯೋದು ಇಲ್ಲೇನೆ. ಇದು ಮುಗಿತಾ ಇದ್ದಂಗೆ ಇಲ್ಲಿ ಬಂದು ಸ್ಟಾಪ್ ಆಗ್ತಾರೆ ಇಲ್ಲಿಗೆ ಎಕ್ಸಾಕ್ಟಾಗಿ. ಸೊ ಇದು ವಿಡಿಯೋ ಸ್ಟಾಪ್ ಮಾಡ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಎಷ್ಟು ಫಾಸ್ಟಾಗಿ ಬೆಳೀತಿದೆ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಇದು ಈಗ ರಾಜಾಜಿನಗರದ ಫ್ಲೈಓವರು ಮೆಟ್ರೋ ಎಲ್ಲ ಬಂದಿದೆ. ಆದರೆ ಈ ಚೆಲುವಿನ ಚಿತ್ತಾರ ಫಿಲಮ್ ರಿಲೀಸ್ ಆಗಿ ನಿಮಗೆ ಗೊತ್ತಿದೆ ಹತ್ತತ್ರ 20 ವರ್ಷ ಆಗ್ತಾಯಿದೆ. ಈ ಫಿಲಮಲ್ಲಿ ಒಂದು ಸೀನ್ ಬರುತ್ತೆ. ಅದೇ ಈ ಕ್ಲೈಮ್ಯಾಕ್ಸ್ ಸೀನ್ ಬರೋದಕ್ಕಿಂತ ಮುಂಚೆ ಅಮೂಲ್ಯ ಮತ್ತು ಅವರ ಗಂಡ ಬೈಕಲ್ಲಿ ಸಿಗ್ನಲಲ್ಲಿ ನಿಂತಿರ್ತಾರಲ್ಲ, ಆ ಟೈಮಲ್ಲಿ ಒಂದು ರೋಡ್ ತೋರಿಸ್ತಾರೆ. ಆ ರೋಡು ಇಲ್ಲಿದೆ ನೋಡಿ, ಈಗ ತೋರಿಸ್ತೀವಿ ನೋಡಿ. ಸೊ ಇಲ್ಲಿ ಈ ಬಸ್ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ವಾ, ಆ ದೇವಸ್ಥಾನ ಇಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಇದೇ ದೇವಸ್ಥಾನ. ಅಲ್ಲಿ ನೋಡಿ, ಅಲ್ಲಿ ಆ ಕುರುಹು ಈಗಲೂ ಹಾಗೇ ಇದೆ. ಆದರೆ ಆಗ ಆ ಬಸ್ಗಳು ಎಷ್ಟಿದ್ದು ನೋಡಿರಿ ಆ ರೋಡಲ್ಲಿ. ಆದರೆ ಈಗ ಫುಲ್ ಖಾಲಿ. ಯಾಕೆ ಅಂದರೆ ಪಕ್ಕದಲ್ಲಿ ಇದು ರೋಡ್ ಅಗಲೀಕರಣ ಆಗಿದೆ, ಇದು ಸರ್ವಿಸ್ ರೋಡ್ ಆಗಿಬಿಟ್ಟಿದೆ. ಈಗ ಇದು ಬಸ್ ಸ್ಟಾಪ್ ಇತ್ತು ಮೊದಲು, ಈ ದೇವಸ್ಥಾನ ಇದ್ದಿದ್ದು. ಆ ಕುರು ನೋಡಿ ಹಾಗೇ ಇದೆ. ಆದರೆ ಇವಾಗ ಇದು ಸರ್ವಿಸ್ ರೋಡ್ ಆಗಿದೆ, ಮೇನ್ ರೋಡ್ನ ಆ ಕಡೆ ಕಟ್ಟಿದ್ದಾರೆ. ಸೊ ಬೆಂಗಳೂರು ಹೇಗೆಲ್ಲ ಬೆಳೀತಾ ಇದೆ ನೋಡಿ, ಅದಕ್ಕೆ ಇದೊಂದು ಸಾಕ್ಷಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅನಿಸ್ತಾ ನಾನು ಭಾವಿಸ್ತಾ. ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟು, ಲೈಕು ಮಾಡಿ, ಹಾಗೆ ಶೇರ್ ಮಾಡಿ. ಅಷ್ಟೇ ಅಲ್ಲ, ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಕೆಳಗಡೆ ಶೇರ್ ಬಟನ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಅಂತ ಇದೆ, ರಿಮಿಕ್ಸ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಬೇಕಾದ್ರೂ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ, ಹಾಗೆಯೇ ಮುಂದಿನ ಸಿನಿಮಾ ನಾನು ಯಾವ ಸಿನಿಮಾದ ಶೂಟಿಂಗ್ ಸ್ಪಾಟ್ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.